ನೀವು ಯಾರಾದ್ರು ಸಿಇಟಿ ಮತ್ತೆ ನೀಟ್ ಎಕ್ಸಾಮ್ ನ ಬರೀತಿದ್ದೀರಾ, ನಿಮ್ಗೆ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಮುಖ್ಯವಾಗಿ ನಿಮ್ಗೆ ಸಿಇಟಿ ಎಕ್ಸಾಮ್ ಅಲ್ಲಿ ಕೆಲವು ಚೇಂಜಸ್ ಆಗ್ತಿದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಮತ್ತೆ NTA ಕಡೆಯಿಂದ ಒಂದು ನೋಟಿಫಿಕೇಶನ್ ಬಿಟ್ಟಿರ, ಅದ್ರ ಬಗ್ಗೆ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾವಾಗ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ರೆ ನೆಕ್ಸ್ಟ್ ಒಂದು ಇಂಜಿನಿಯರಿಂಗ್ MBBS ಅಡ್ಮಿಷನ್ ಆಗೋವರೆಗೂ ಕೂಡ ಈ ಒಂದು ಚಾನಲ್ ಅಪ್ಡೇಟ್ಸ್ ಗಳು ಬರ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯದ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳ್ಕೊತೀರಾ. ಇಲ್ಲಿ ನೀವು ನೋಡಬಹುದು, ಇದು KA ವೆಬ್ಸೈಟ್ ಆಗಿರುತ್ತೆ. ಈ ಒಂದು ವೆಬ್ಸೈಟ್ ಅಲ್ಲಿ ನಮಗೆ ಲಾಸ್ಟ್ ಅಪ್ಡೇಟ್ ಏನಿದೆ ಅಂದ್ರೆ ಸಿಟಿ ಅಪ್ಲಿಕೇಶನ್ ಪ್ರಿಂಟ್ಔಟ್ ತೊಗೊಳಕ್ಕೆ ಒಂದು ಲಿಂಕ್ ಬಿಟ್ಟಿದ್ದಾರೆ, ಅಷ್ಟೇ ಅಪ್ಡೇಟ್. ಆದ್ರೆ ಈ ಒಂದು ಅಪ್ಡೇಟ್ ಏನಿದೆಯಲ್ಲ ಇವಾಗ ಬಂದಿರೋದು ನಿಮ್ಮ ಸಿಟಿ ಎಕ್ಸಾಮ್ ರಿಲೇಟೆಡ್ ಆಗಿರುವಂತ ಅಪ್ಡೇಟ್ ಆಗಿರುತ್ತೆ. ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಸಿಇಟಿ ಎಕ್ಸಾಮ್ದು ಕ್ವಶನ್ ಪೇಪರ್ ಬೇಕು, ಸಿಲೆಬಸ್ ಬೇಕು, ಮತ್ತೆ ಬ್ಲೂ ಪ್ರಿಂಟ್ ಬೇಕು, ಮತ್ತೆ ಮಾರ್ಕ್ಸ್ ಅನಾಲಿಸಿಸ್ ಬೇಕು ಅಂದ್ರೆ ಇಲ್ಲಿ ಕಾಲೇಜ್ ದೋಸ್ತ್ ಅಂತ ಒಂದು ಚಾಟ್ ಬೋಟ್ ಇದೆ. ಇದು ನೀವು ನೋಡಬಹುದು, ವಾಟ್ಸ್ಆಪ್ ಅಲ್ಲಿ ನೀವು ಈಸಿಯಾಗಿ ಯೂಸ್ ಮಾಡಬಹುದು. ತುಂಬಾನೇ ಸಿಂಪಲ್ ಆಗಿರುತ್ತೆ. ಮತ್ತೆ ಇದು ಯಾವುದೇ ತರಹದ ಚಾರ್ಜಸ್ ಇಲ್ಲ, ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ. ಇವಾಗಲೇ ಕ್ಲಿಕ್ ಮಾಡಿ ಆಕ್ಸೆಸ್ ಮಾಡಿ. ನಿಮಗೆ ಎಕ್ಸಾಮ್ ಟೈಮ್ ಅಲ್ಲಿ ಒಂದು ಪ್ರಿಪರೇಷನ್ ಮಾಡ್ಕೊಳ್ಳೋಕೆ ತುಂಬಾನೇ ಯೂಸ್ ಆಗುತ್ತೆ. ಸಿಇಟಿ ಸ್ಟೂಡೆಂಟ್ಸ್ ಆಗಿರುತ್ತೆ. ಇವಾಗ ನೀವು ಯಾರು ನೀಟ್ ಎಕ್ಸಾಮ್ ನ ಬರೀಬೇಕು ಅಂತ ಇದ್ದೀರಾ, ನೀವು ಈ ಒಂದು ವೆಬ್ಸೈಟ್ ಅಲ್ಲಿ KA ಅಪ್ಲಿಕೇಶನ್ ಏನ್ ಹಾಕಿರಾ ಅದು ಬರೀ ಸಿಇಟಿ ಮತ್ತೆ ನೀಟ್ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡೋಕ್ಕೋಸ್ಕರ ಅಷ್ಟೇ. ನೀವು ನೀಟ್ ಎಕ್ಸಾಮ್ ನ ಬರೀಬೇಕು ಅಂದ್ರೆ NTA ವೆಬ್ಸೈಟ್ ಏನಿದೆಯಲ್ಲ, ಈ ಒಂದು ವೆಬ್ಸೈಟ್ ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕಿರ್ಬೇಕಾಗಿರುತ್ತೆ. ಸರಿನಾ? ಈ ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ರೆ ನೀವು NTA ನೀಟ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನಾದ್ರು ತಪ್ಪಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಇವಾಗ 9ನೇ ತಾರೀಕು ಲಿಂಕ್ ಆಕ್ಟಿವೇಟ್ ಆಗುತ್ತೆ. ಅವಾಗ ನೀವು ಈ ಒಂದು ಫಾಲೋಯಿಂಗ್ ಡೀಟೇಲ್ಸ್ ಅಲ್ಲಿ ಏನಾದ್ರು ತಪ್ಪು ಮಾಡಿದಿರಾ, ನಿಮ್ಮ ಒಂದು ಸ್ಟೇಟ್ ಆಫ್ ಎಲಿಜಿಬಿಲಿಟಿ, ಕ್ಯಾಟಗರಿ, ಸಿಗ್ನೇಚರು ಅಥವಾ ನಂಬರ್ ಆಫ್ ಅಟೆಂಪ್ಟ್ಸ್, ಈ ಒಂದು ಡೀಟೇಲ್ಸ್ ಏನಾದ್ರು ತಪ್ಪಾಗಿದೆ ಅಂದ್ರೆ ನೀವು ಕರೆಕ್ಷನ್ ನ ಮಾಡ್ಕೋಬಹುದಾಗಿರುತ್ತೆ. ಸರಿನಾ? ಲಿಂಕ್ ಆಕ್ಟಿವೇಟ್ ಆಗುತ್ತೆ March 9. ಅವಾಗ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ March 7 ಬಂದ್ಬಿಟ್ಟು ನೀಟ್ ಅಪ್ಲಿಕೇಶನ್ ಹಾಕಿ ಲಾಸ್ಟ್ ಡೇಟ್ ಆಗಿರುತ್ತೆ. ಮತ್ತೆ ವಿಡಿಯೋನ ಎಲ್ಲಾ ಗ್ರೂಪ್ಸ್ ಅಲ್ಲೂ ಕೂಡ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಮಾಹಿತಿನ ತಿಳಿಸಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಗಾಗಿ ಗೊತ್ತಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾಟ್ ಬೋಟ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್, ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.